ಹಾಯ್ ಆಲ್, ನಾನು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಅಮಾವಾಸ್ಯೆ ಅಲ್ವ, ದೇವ್ರ ಪೂಜೆ ಮಾಡೋಣ ಅಂತ ಸ್ನಾನ ಮಾಡ್ಕೊಂಬಂದೆ. ನಿನ್ನೆ ಇಡ್ಲಿ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೆ. ಅದಕ್ಕೆ ಉಪ್ಪು ಹಾಕಿ ಸೈಡ್ಗೆ ಎತ್ತಿಟ್ಟು ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ, ಜೀರಿಗೆ, ಕರಿಬೇವು, ಬೇಳೆ ಹಾಕಿ ಬಿಸಿಲ್ ಹೊಡ್ಸೋಕ್ಕೆ ಬಿಟ್ಟು ನಾನು ದೇವ್ರ ಪೂಜೆ ಮಾಡ್ಕೊಂಡು ಮತ್ತು ಕರ್ಪೂರ ಹಚ್ತಿದ್ದೀನಿ. ಕರ್ಪೂರ, ಲವಂಗ, ಏಲಕ್ಕಿ ಹಾಕಿ ಹಚ್ಚಿದರೆ ಮನೆ ಶಾಂತವಾಗಿರುತ್ತೆ. ಹಾಗೂ ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ಕುಬೇರನ ಪೂಜೆ ಮಾಡಿಕೊಂಡೆ. ಮತ್ತು ಒಂದು ಬಟ್ಲಲ್ಲಿ ಉಪ್ಪು ಮತ್ತು ಲವಂಗ ಹಾಕಿ ಅದನ್ನು ಪೂಜೆ ಮಾಡಿದರೆ ಯಾವುದೇ ವ್ಯರ್ಥ ಖರ್ಚು ಆಗೋದಿಲ್ಲ. ಅದನ್ನ ನೆಕ್ಸ್ಟೇ ಅರಳಿ ಮರದ ಕೆಳಗಡೆ ಹಾಕಿ ಬರಬೇಕು. ಮತ್ತು ನಮ್ಮ ಮನೆಯವರಿಗೆ ಮಧ್ಯಾಹ್ನ ಬಾಕ್ಸಿಗೆ ಚಿತ್ರಾನ್ನ ರೆಡಿ ಮಾಡಿದೆ. ಚಿತ್ರಾನ್ನ ರೆಡಿ ಮಾಡಿಕೊಂಡು ಅದು ಕುಕ್ಕರಿಗೆ ಹಾಕಿದ ಬೇಳೆ ಎಲ್ಲ ತಣ್ಣಗಾಗಿತ್ತು. ಅದನ್ನ ತೆಗೆದು ಜಾರಿಗೆ ಹಾಕ್ಕೊಂಡು ಅದನ್ನ ನೀರನ್ನ ಸೈಡಿಗೆ ಎತ್ತಿಟ್ಟೆ. ಮತ್ತು ಬೆಳ್ಳುಳ್ಳಿ, ಶುಂಠಿ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ, ಕೊಬ್ಬರಿ ಹಾಕಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡು, ನೀವೆಲ್ಲರೂ ಕೊಡೋ ಹಾಗೆ ಸಿಂಪಲ್ಲಾಗಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟೆ. ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಪೇಸ್ಟ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿ ನೀರು ಎತ್ತಿಟ್ಕೊಂಡಿರ್ತಾನಲ್ಲ ಅದನ್ನೂ ಹಾಕಿ ಉಪ್ಪು ನೋಡ್ಕೊಂಡ್ರೆ ರೆಡಿ ಆಯಿತು. ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಚಟ್ನಿ ರೆಡಿ ಮಾಡ್ಕೊಂಡೆ ಇಡ್ಲಿಗೆ. ನೆಕ್ಸ್ಟ್ ಇಡ್ಲಿ ಹಾಕಿಡೋಣ ಅಂತ ಇಡ್ಲಿ ಹಾಕಿಡ್ತಿದ್ದೀನಿ. ಇಡ್ಲಿ ಹಾಕಿಟ್ಟಿದ್ದೆ. ನಮ್ಮ ಮನೆ ಡ್ಯೂಟಿಗೆ ಹೋಗಿದ್ರು, ಅವ್ರಿಗೆ ಇಡ್ಲಿ ಕೊಟ್ಟು ನನ್ನ ಮಗಳಿಗೆ ತಿನ್ನಿಸಿ ಸ್ಕೂಲಿಗೆ ಕಳಿಸಿ ನಾನು ಟಿಫನ್ ಮಾಡಿಕೊಂಡೆ. ಮತ್ತು ಸಾಯಂಕಾಲ ಮಂಡಕ್ಕಿ ಮಾಡೋಣ ಅಂತ ಒಂದು ಬಾಣಲಿಲಿ ಮಂಡಕ್ಕಿ ಹಾಕಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ನರ್ಗಿಸ್ ಮಂಡಕ್ಕಿಗಿದು. ಮತ್ತು ಅದೇ ಬಾಣಲಿಗೆ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಅದನ್ನು ಹಾಕಿ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಶೇಂಗಾ ಪುಟಾಣಿ ಹಾಕಿ ಮತ್ತು ಒಂದು ಜಾರಿಗೆ ಪುಟಾಣಿ ಸಕ್ಕರೆ ಹಾಕಿ ಅದನ್ನ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಬಾಣಲಿಗೆ ಈಗ ಫ್ರೈ ಆಗಿತ್ತು. ಅದಕ್ಕೆ ರೋಸ್ಟ್ ಮಾಡಿದ ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡಿದೆ. ಮತ್ತು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಪುಟಾಣಿನ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಈಗ ಅದಕ್ಕೆ ಹಾಕಿ ಮಿಕ್ಸ್ ಭಾಳ ಚೆನ್ನಾಗಿ ಬಂದಿತ್ತು ನರ್ಗಿಸ್ ಮಂಡಕ್ಕಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ಮಿನಿ ಬ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ಬಾಯ್.